ಹಾಯ್ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಯಾಕೆ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ? ವ್ಯೂಸ್ ಒಳ್ಳೇದು ಬರ್ತಾ ಇದೆ, ಬಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಮುಂದಿನ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಆಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕಿಬಿಟ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಎಲ್ಲರ ಥರ ಚಾನಲ್ ಅಂದರೆ ವೀಡಿಯೋಸ್ ಮಾಡೋಕ್ಕೆ ಅಷ್ಟು ಗೊತ್ತಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಪರ್ಮಿಷನು ಇಲ್ಲ. ನಾನು ಚಿಕ್ಕದಾಗಿ ಏನೋ ನನಗೆ ತಿಳಿದ ಮಟ್ಟಿಗೆ ಹಾಕ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಮುಂದೆ ಏನಾದರೂ ಒಳ್ಳೆ ವೀಡಿಯೋ ಹಾಕೋ ಅಂತ ಏನು ಭಾಗ್ಯ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ, ಅದನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಇರಲಿ ಅಷ್ಟೇ ಕೇಳ್ಕೊಳ್ಳೋದು. ಸಪೋರ್ಟ್ ಬೇಕು. ಮೇಯ್ನಾಗಿ ನಮ್ಮ ಜನಗಳ ಸಪೋರ್ಟ್ ನನಗೆ ಅಗತ್ಯವಾಗಿ ಬೇಕಾಗಿರೋದು. ಬ್ಯಾಡ್ ಕಮೆಂಟ್ಸ್ಗೆ ನೋ ಅಲೌಡ್. ಯಾಕಂದರೆ ನನ್ನ ಫ್ಯಾಮಿಲಿಯಿಂದ ಕುಟುಂಬದಿಂದ ಬಂದಿರೋದ್ರಿಂದ ಯಾರಾದರೂ ನೋಡಿಬಿಟ್ರೆ ಸುಮ್ಮನೆ ಅದೊಂದು ಟೆನ್ಷನ್ ಆಗುತ್ತೆ. ಸೊ ಬ್ಯಾಡ್ ಕಮೆಂಟ್ಸ್ ಬೇಡ. ನಾನು ಆ ಥರದ ವಿಡಿಯೋನೂ ಹಾಕಲ್ಲ. ದಯವಿಟ್ಟು ನಾನು ಮುದುಕಿನೋ, ನನ್ನ ಯುವತಿನೋ, ನನ್ನ ಏನೋ ಆಂಟಿನೋ ಅದೆಲ್ಲ ಬಿಟ್ಬಿಡಿ. ಪ್ರತಿಯೊಬ್ಬರು ಆಗೋದೆ, ಒಂದಲ್ಲ ಒಂದಿನ ಏಜ್ ಆಗುತ್ತೆ, ಅವ್ರು ಮುದುಕಿನೂ ಆಗ್ತಾರೆ, ಆಂಟಿನೂ ಆಗ್ತಾರೆ. ಇವಾಗ ನಾನು ಆಂಟಿನೇ ಬಿಡಿ, ಅದಕ್ಕೇನಿಲ್ಲ. 2 ಮಕ್ಕಳ ತಾಯಿ ಅಂದರೆ ಆಂಟಿನೇ. ಬಟ್ ನಿಮ್ಮ ಸಪೋರ್ಟ್ ಇರಲಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಿಮ್ಮ ಸಬ್ಸ್ಕ್ರೈಬ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಹೆಲ್ಪ್ ಮಾಡಿ. ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಕನ್ನಡ ನಾಡಿನ ಜನತೆಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.